ಕಪ್ಪು ಬಿಂಬ, ರಕ್ತಸಿಕ್ತ ಬಾಯಿ ಮತ್ತು ರಕ್ತಸಿಕ್ತ ಕಣ್ಣುಗಳು, ಕಡುಗೆಂಪು ಮಾಲೆಗಳನ್ನ ಧರಿಸಿ ಕಡುಗೆಂಪು ಬಣ್ಣದ ಬಟ್ಟೆಗಳನ್ನ ಹೊದ್ದು ಒಂದು ಕೈಯಲ್ಲಿ ಕೆಂಪು ಬಟ್ಟೆಯನ್ನೂ ಧರಿಸಿ ಮತ್ತೊಂದು ಕೈಯಲ್ಲಿ ಕುಣಿಕೆಯೊಂದನ್ನ ಹಿಡಿದಿರುವ ಆಕೆ ತಾಯಿ ಕಾಳರಾತ್ರಿ. ಹೌದು, ನವರಾತ್ರಿಯಲ್ಲಿ 7ನೆಯ ದಿನ ಪೂಜಿಸುವಂತಹ ದೇವಿ ತಾಯಿ ಕಾಳರಾತ್ರಿ. ಈಕೆಯದು ಭಯಂಕರ ಉಗ್ರ ರೂಪ. ಆಕೆಯ ನೋಟ ದುಷ್ಟರಿಗೆ ಭಯವನ್ನ ಉಂಟು ಮಾಡುತ್ತೆ. ಈಕೆಯ ರೂಪ ನೋಡಿದರೆ ರಾಕ್ಷಸರು, ಪ್ರೇತಗಳು, ದುಷ್ಟ ಶಕ್ತಿಗಳು ಓಡಿ ಹೋಗತ್ತೆ. ನಕಾರಾತ್ಮಕ ಶಕ್ತಿಗಳ ನಾಶಕ ತಾಯಿ ಕಾಳರಾತ್ರಿ ಎಂದು ನಮ್ಮ ಪುರಾಣಗಳಲ್ಲಿ ನಂಬಲಾಗಿದೆ. ಕಾಳರಾತ್ರಿ ದೇವಿಯನ್ನ ನವರಾತ್ರಿಯಲ್ಲಿ ಸಪ್ತಮಿಯಂದು ಪೂಜೆ ಮಾಡಲಾಗತ್ತೆ. ಈ ಕಾಳರಾತ್ರಿ ದೇವಿಯನ್ನ ಶುಭಂಕರಿ ಎಂದು ಕೂಡ ಕರೆಯುತ್ತಾರೆ. ದುಷ್ಟರಿಗೆ ಭಯವನ್ನ ಉಂಟು ಮಾಡುವ, ಶಿಷ್ಟರ ಭಯವನ್ನ ನಾಶಪಡಿಸುವ ದೇವಿಯೇ ತಾಯಿ ಕಾಳರಾತ್ರಿ. ಇನ್ನು ಕಾಳರಾತ್ರಿ ದೇವಿಯನ್ನ ಪೂಜಿಸುವುದರಿಂದ ಭಕ್ತರಿಗೆ ಸಕಲ ಭಯಗಳು ನಿವಾರಣೆಯಾಗಿ ಯಶಸ್ಸು ಲಭಿಸುತ್ತೆ. ಸಪ್ತಮಿಯಂದು ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡಬೇಕು. ಆಕೆಗೆ ಅಕ್ಕಿ, ಕುಂಕುಮ ಮುಂತಾದ ಸಾಮಗ್ರಿಗಳಿಂದ ಉಡಿ ತುಂಬಬೇಕು. ಜೊತೆಗೆ ಬೆಲ್ಲವನ್ನ ನೈವೇದ್ಯವಾಗಿ ಅರ್ಪಿಸಿದರೆ ಬಹಳಾನೇ ಶುಭಕರ. ದೇವಿಯನ್ನು ಪೂಜಿಸುವಾಗ ಈ ಮಂತ್ರ ಹೇಳಿದ್ರೆ ಬಹಳಾನೇ ಒಳ್ಳೆಯದು. ಓಂ ಕಾಳರಾತ್ರಿ ನಮಃ, ಓಂ ಕಾಳರಾತ್ರ್ಯೈ ನಮಃ. 3 ಭಯಾನಕ ಕಣ್ಣುಗಳನ್ನ ಹೊಂದಿರುವ ದೇವಿ ಘೋರ ಕಪ್ಪು ಮೈಬಣ್ಣವನ್ನ ಹೊಂದಿದ್ದಾಳೆ. ಬಿಚ್ಚಿದ ಆಕೆಯ ದಟ್ಟ ತಲೆಕೂದಲುಗಳು, ಕೊರಳಲ್ಲಿ ಧರಿಸಿದಂಥ ರುಂಡಮಾಲೆ, ಬಾಯಲ್ಲಿ ಉರಿಯುವ ಬೆಂಕಿಯೊಂದಿಗೆ 4 ಕೈಗಳನ್ನು ಹೊಂದಿದ್ದಾಳೆ ದೇವಿ. ಈಕೆಯ ಮೇಲಿನ ಬಲಗೈ ವರದ ಮುದ್ರೆಯಲ್ಲಿದೆ. ಪುರಾಣಗಳ ಪ್ರಕಾರ ಶುಂಭ ನಿಶುಂಭರನ್ನ ಸಂಹಾರ ಮಾಡಿದ್ದೇ ಈ ದೇವಿಯ ಕಾಳರಾತ್ರಿ ರೂಪ. ಈ ದಿನ ವಿಶೇಷವಾಗಿ ಸಾಸಿವೆ ಎಣ್ಣೆಯ ದೀಪದಿಂದ ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ನಮ್ಮ ಎಲ್ಲ ಭಯ ಭೀತಿಗಳು ದೂರವಾಗತ್ತೆ ಹಾಗೂ ಯಶಸ್ಸು ಲಭಿಸುತ್ತೆ ಅನ್ನುವಂಥ ನಂಬಿಕೆ ಇದೆ.